ತಂದೆಯಾದ ದೇವರ ಪ್ರೀತಿಯಿಂದ ಯೇಸುಕ್ರಿಸ್ತನ ಆಶ್ರಯದಲ್ಲಿ ಬಾಳುತ್ತಿರುವ ದೇವರಿಂದ ಕರೆ ಹೊಂದಿದ ಸಕಲ ವಿಶ್ವಾಸಿಗಳೇ, ದೇವಜನರೇ, ನಿಮಗೆ ದೇವರು ಕೊಟ್ಟಂತಹ ವಿಶ್ವಾಸ ಅನ್ನೋದು ಇದೆಯಲ್ವಾ, ಅದು ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು, ನಮ್ಮ ಆರೋಗ್ಯಕ್ಕಿಂತಲೂ ಅಮೂಲ್ಯವಾದದ್ದು, ನಮ್ಮ ಕುಟುಂಬಕ್ಕಿಂತಲೂ ಅಮೂಲ್ಯವಾದದ್ದು, ನಮ್ಮ ಸಂಪತ್ತಿಗಿಂತಲೂ ಅಮೂಲ್ಯವಾದದ್ದು, ನಮ್ಮ ಸಂಪಾದನೆಗಿಂತಲೂ ಅಮೂಲ್ಯವಾದದ್ದು, ನಮ್ಮ ಎಲ್ಲ ಸಂಬಂಧಗಳಿಗಿಂತಲೂ ಅಮೂಲ್ಯವಾದದ್ದು ಯಾವುದು? ವಿಶ್ವಾಸ. 1 ಪೇತ್ರ 1:7 ನಾವು ಓದ್ತೀವಿ, ಬಂಗಾರಕ್ಕಿಂತ ಅಮೂಲ್ಯವಾದದ್ದು ಅಂತ. ಬಂಗಾರಕ್ಕಿಂತ ಅಂತ ಯಾಕೆ ಕಂಪೇರ್ ಮಾಡಿದ್ದಾರೆ ಅಂದರೆ, ಬಂಗಾರಕ್ಕೆ ತುಂಬ ಬೆಲೆ ಇದೆ. ದೇವರೆಲ್ಲ ಬೆಲೆ ಕೊಟ್ಟಿದ್ದು ನಾನು ಮತ್ತು ನೀವು. ನನ್ನ ನಿಮ್ಮ ದೃಷ್ಟಿಯಲ್ಲಿ ತುಂಬ ಬೆಲೆ ಇರೋದು ಯಾವುದು ಕೇಳಿದರೆ ಚಿನ್ನ, ಗೋಲ್ಡ್. ಗೋಲ್ಡ್ಗೆ ತುಂಬ ಬೆಲೆ ಇದೆ. ಅದರಿಂದನೇ ಗೋಲ್ಡನ್ನು ಎಷ್ಟೋ ಜನ ಇಷ್ಟಪಡ್ತಾರೆ. ಗೋಲ್ಡ್ ವಿಷಯದಲ್ಲಿ ನಾವು ಬುದ್ಧಿವಂತರು, ಗೋಲ್ಡ್ ಕೂಡಿಸೋದ್ರಲ್ಲಿ ಅಲ್ವಾ. ಆದರೆ ದೇವರ ದೃಷ್ಟಿಯಲ್ಲಿ ಮೂರ್ಖರಾಗಿ ಹೋಗ್ತೀವಿ. ನೀವೆಷ್ಟೇ ಗೋಲ್ಡ್ ಕೂಡಿಸ್ಕೊಂಡ್ರೂ ಕೂಡ ಅದರಿಂದ ನಿಮಗೆ ಒಂದು ಗೋಲ್ಡನ್ ಫ್ಯಾಮಿಲಿನ ಕಟ್ಟಲಿಕ್ಕಾಗಲ್ಲ, ಒಂದು ಗೋಲ್ಡನ್ ಲೈಫ್ನ ಲೀಡ್ ಮಾಡಲಿಕ್ಕಾಗೋದಿಲ್ಲ. ಯು ಮೇ ಹ್ಯಾವ್ ಗೋಲ್ಡ್, ಪ್ಲೆಂಟಿ ಆಫ್ ಗೋಲ್ಡ್, ಬಟ್ ಯು ವಿತ್ ದ್ಯಾಟ್ ಗೋಲ್ಡ್ ಯು ಕೆನಾಟ್ ಹ್ಯಾವ್ ಎ ಗೋಲ್ಡನ್ ಲೈಫ್, ಗೋಲ್ಡನ್ ಫ್ಯಾಮಿಲಿ. ದಟ್ ಕೆನಾಟ್ ಪಾಸಿಬಲ್ ವಿತ್ ಯುವರ್ ಗೋಲ್ಡ್. ನಿಮ್ಮ ಕೈಯಲ್ಲಿರುವ ಚಿನ್ನದಂಥ ಒಂದು ಕುಟುಂಬವನ್ನು ಕಟ್ಟಲಿಕ್ಕಾಗೋದಿಲ್ಲ, ಚಿನ್ನದಂಥ ಒಂದು ಜೀವನವನ್ನು ಜೀವಿಸಲಿಕ್ಕಾಗೋದಿಲ್ಲ. ಏನು ಚಿನ್ನದಂಥ ಕುಟುಂಬ, ಚಿನ್ನದಂಥ ಜೀವನ ಅಂದರೆ ಒಂದು ಬೆಲೆಯುಳ್ಳ ಜೀವನ, ಒಂದು ಬೆಲೆಯುಳ್ಳ ಕುಟುಂಬ ಕಟ್ಟಲಿಕ್ಕಾಗೋದಿಲ್ಲ. ಅದು ಆ ಗೋಲ್ಡಿಂದ ಆಗೋದಿಲ್ಲ. ನಾವು ಅಂದ್ಕೊಳ್ತೀವಿ ಎಷ್ಟೋ ಬಾರಿ ಗೋಲ್ಡ್ ಇದ್ದರೆ ಅಥವಾ ಹಣ ಇದ್ದರೆ ಎಲ್ಲ ಆಗುತ್ತೆ ಅಂತ. ಏನೂ ಆಗೋದಿಲ್ಲ, ಏನೇನೂ ಆಗೋದಿಲ್ಲ. ಪ್ರಯೋಜನನೇ ಇಲ್ಲ ಅಂತ ಹೇಳ್ಬೋದು, ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಅದು. ನಾನು ಹೇಳಿದ್ರೆ ಮನಿ ಈಸ್ ನಥಿಂಗ್ ಕಂಪೇರ್ ಟು ವಾಟ್? ಕಂಪೇರ್ ಟು ಫೇತ್. ಕಂಪೇರ್ ಟು ಫೇತ್ ಯು ಹ್ಯಾವ್ ಇನ್ ಯುವರ್ ಹಾರ್ಟ್, ಮನಿ ಈಸ್ ನಥಿಂಗ್, ಗೋಲ್ಡ್ ಈಸ್ ನಥಿಂಗ್, ವರ್ಲ್ಡ್ ಈಸ್ ನಥಿಂಗ್. ನಿನ್ನ ಒಳಗೆ ದೇವರು ಕೊಟ್ಟ ವಿಶ್ವಾಸಕ್ಕೆ ಹೋಲಿಕೆ ಮಾಡುವಾಗ ಹಣಕ್ಕೆ ಯಾವ ಬೆಲೆನೂ ಇಲ್ಲ, ಚಿನ್ನಕ್ಕೆ ಯಾವ ಬೆಲೆನೂ ಇಲ್ಲ. ಅದು ಎಷ್ಟು ಮೂಟೆ ಚಿನ್ನ ಆದರೂ ಕೂಡ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಈ ಲೋಕದ ಯಾವುದಕ್ಕೂ ಯಾವ ಬೆಲೆನೂ ಇಲ್ಲ. ಯಾವುದಕ್ಕೆ ಹೋಲಿಕೆ ಮಾಡುವಾಗ? ವಿಶ್ವಾಸಕ್ಕೆ ಹೋಲಿಕೆ ಮಾಡುವಾಗ. ಆದ್ದರಿಂದನೇ ಎಷ್ಟೋ ಜನ ಈ ವಿಶ್ವಾಸಕ್ಕೋಸ್ಕರ ಹಣವನ್ನು ಕಳ್ಕೊಂಡ್ರು, ಆಸ್ತಿಪಾಸ್ತಿಯನ್ನು ಕಳ್ಕೊಂಡ್ರು, ಮಾನ ಮರ್ಯಾದೆ ಕಳ್ಕೊಂಡ್ರು, ಬಂಧು ಬಳಗದವರನ್ನು ಕಳ್ಕೊಂಡ್ರು, ತಮಗಿರುವ ಎಲ್ಲವನ್ನೂ ಕಳ್ಕೊಂಡ್ರು, ಕೊನೆಯಲ್ಲಿ ಪ್ರಾಣವನ್ನೇ ಬಿಟ್ಟರು. ವಿಶ್ವಾಸಕ್ಕೆ ಸಾಕ್ಷಿಗಳಾದರು. ನಮಗಿವತ್ತು ವಿಶ್ವಾಸ ಇದೆಯಾ? ಪರೀಕ್ಷೆ ಮಾಡಿ ನೋಡಬೇಕು.